विघ्नेश्वर महाराज की जय, महासरस्वती माता की जय, शिव सांब जय नमः, पार्वती पति शिव हर हर महादेव। ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತಾ ಇದೆ. ಇದು ಐಬಾಸ್ ದ್ವೀಪದ ಉದ್ಘಾಟನಾ ಸಮಾರಂಭ. ನಮ್ಮ ಕಾಲೇಜಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಮತ್ತೊಮ್ಮೆ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ಮೊದಲನೇದಾಗಿ ಇವತ್ತು ನಾನು ಮಾಡಿದ್ದು ಒಂದು ಸಣ್ಣ ಕೆಲಸ, ಆದರೆ ತಮ್ಮ ಸ್ವಾಗತ, ತಮ್ಮ ಏನು ಸತ್ಕಾರ ಭಾಳ ದೊಡ್ಡದಾಗಿತ್ತು. ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ನಾನು ಮೊನ್ನೆ ಒಂದು 2-3 ಬೇಡಿಕೆ ಇಟ್ಕೊಂಡು ಬಂದು ನನಗೆ ಫೋನ್ ಮಾಡಿದ್ರು ನಮ್ಮೆಲ್ಲ ಪ್ರಾಚಾರ್ಯರು. ನಾನು ಇಲ್ಲ ಅಲ್ಲೇ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಬಂದೆ. ನಾನು ಬಂದಾಗ ಫಸ್ಟ್ ಅವ್ರು ಹೇಳಿದ್ದು ಒಂದು ಹೈಮಾಸ್ಕ್ ಮಾಡಿಸ್ರಿ ಸರ್ ಅಂತ ಹೇಳಿ, ಆಮೇಲೆ ಬೆಂಚಸ್ ಹಾಕ್ಸಿರಿ ಸರ್ ಅಂತ ಹೇಳಿದ್ರು ಹಿಂದ್ಗಡೆ ಈ ಗ್ರೌಂಡಲ್ಲಿ, ಆಮೇಲೆ ಅಲ್ಲಿ ಮುಂದ್ಗಡೆ, ಆಮೇಲೆ ಒಂದು ಬಸ್ ಸ್ಟಾಪ್ ಮಾಡಿಸ್ರಿ ಅಂತ ಹೇಳಿದ್ರು ಡಿಗ್ರಿ ಕಾಲೇಜ್ನವರು, ಕಾಲೇಜ್ನವರು. ಅವಾಗ ಈ ಒಂದು ವಾರದಲ್ಲೇ ನಾನು ಹೈಮಾಸ್ಕ್ ಮಾಡಿಸಿದ್ದೀನಿ. ಈ ಬರುವ ಸೋಮವಾರ ನಿಮ್ಮ ಕಾಲೇಜ್ ಗ್ರೌಂಡಲ್ಲಿ ಬೆಂಚಸ್ ಹಾಕಿಸ್ತೀನಿ ನಾನು, ಗ್ರಾನೈಟ್ದು. ಕಾಲೇಜ್ ಮುಂಭಾಗದಲ್ಲಿ ಒಂದು ನಾವು ಒಳ್ಳೆಯ ಬೃಹತ್ವಾದ ಒಂದು ಬಸ್ ನಿಲ್ದಾಣ ಮಾಡ್ತಾ ಇದೀವಿ. ಅದು ಸೋಮವಾರ ಪೂಜೆ ಆಗುತ್ತೆ, ರೆಡಿಯಾಗಿದೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ. ಮತ್ತು ನಮ್ಮ ಪುರಸಭೆಗೆ 4 ವಾಟರ್ ಫಿಲ್ಟರ್ ಬಂದಿದ್ದು, ಅಂದರೆ 10 ಲಕ್ಷ ರೂಪಾಯಿ ಒಂದು ಅಂತ ಹೇಳಿ 4 ಸ್ಕೂಲಿಗೆ ಬಂದಿದ್ದು. ನಾವೆಲ್ಲ ಕುಂತು ವಿಚಾರ ಮಾಡಿದೆವು, ಒಂದು ಸ್ಕೂಲಿಗೆ 10 ಲಕ್ಷ ರೂಪಾಯಿ ಭಾಳ ಆಗುತ್ತಾ, ಅಂದರೆ ಮ್ಯಾನೇಜ್ ಆಗಲ್ಲ ಅಂತ ಹೇಳಿ ಅದನ್ನೇ ನಾವು ಈಗ ಡಿವೈಡ್ ಮಾಡಿ ಒಂದು 10 ಕಾಲೇಜು ಸ್ಕೂಲ್ಗಳಿಗೆ ನಾವು ಶೀಘ್ರದಲ್ಲೇ ಅವು ನಾವು ಉದ್ಘಾಟನೆ ಮಾಡ್ತೀವಿ. ಅದು ಒಂದು 100 ಲೀಟರ್ ಪರ್ ಅವರ್ ನೀರು ಬರುತ್ತೆ. ಅದು ಮೇಂಟೆನೆನ್ಸು ಭಾಳ ಕಡಿಮೆ ಇದೆ. ಆಮೇಲೆ ಮೇಂಟೆನೆನ್ಸ್ 3 ವರ್ಷ ಕಂಪ್ನಿದವರಿಗೆ ಇದೆ. ಇಲ್ಲಿ ನೋಡಿದ್ದಿಲ್ಲ, ಹೋದ ವರ್ಷ ನಾನು ಲಾಸ್ಟ್ ಟೈಮ್ ಬಂದ ಒಂದು ವಾಟರ್ ಫಿಲ್ಟರ್ ಆಗಿತ್ತು, ಅದೇನೋ ಮೇಂಟೆನೆನ್ಸ್ನಲ್ಲಿ ಇದೆ, ರಿಪೇರ್ ಆಗ್ತಿಲ್ಲ ಅಂತ ಕೇಳಿದೆ. ಅದಕ್ಕೆ ಇದ್ರದ್ದೇನು ಅಷ್ಟು ಅವಶ್ಯಕತೆ ಇಲ್ಲ. ಇದು 3 ವರ್ಷ ಕಂಪ್ನಿದವರು ಬಂದು ಮೇಂಟೈನ್ ಮಾಡ್ತಾರೆ. ಅದರದ್ದು ತಾವು ಸೌಲಭ್ಯ ತಗೋಬೋದು. ಇದೇ ರೀತಿ ನಾನು ನಮ್ಮ ಪ್ರೈಮರಿ ಸ್ಕೂಲ್ ಆಗಲಿ, ಇವತ್ತು ಎಲ್ಲ 34 ಅಂಗನವಾಡಿ ಸ್ಕೂಲ್ಗಳಿದೆ ನಮ್ಮ ಸಿಂದಗಿ ನಗರದಲ್ಲಿ. 34 ಅಂಗನವಾಡಿ ಸ್ಕೂಲೊಳಗೆ ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಇದೆ. ನಾನು ಮೊನ್ನೆ ನಮ್ಮ ಪುರಸಭೆಯಲ್ಲಿ ಎಲ್ಲ ಅಂಗನವಾಡಿ ಟೀಚರ್ಸ್ ಒಂದು ಮೀಟಿಂಗ್ ತೊಗೊಂಡಿದ್ದೆ. ಆ ಮೀಟಿಂಗಲ್ಲಿ ಅವ್ರ ಬೇಡಿಕೆಗಳು ಕೇಳಿದೆ. ಇವತ್ತು ಅಂಗನವಾಡಿಗೆ ಮಕ್ಕಳು ಯಾಕೆ ಆಕರ್ಷಣೆಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಆಟ ಆಡೋಕ್ಕೆ ಸಾಮಾನುಗಳಿರಲ್ಲ, ಕೂಡಕ್ಕೆ ಬೆಂಚಸ್ ಇರಲ್ಲ, ಚೇರ್ಸ್ ಇರಲ್ಲ. ಅದಕ್ಕೆ ಅವತ್ತೇ ನಿರ್ಧಾರ ತೊಗೊಂಡು 34 ಸ್ಕೂಲ್ಗಳಿಗೆ ಕೂಡಕ್ಕೆ ಹುಡುಗರಿಗೆ ಚೇರ್ಸು, ಆಮೇಲೆ ಟೇಬಲ್ಸು, ಆಟ ಆಡೋಕ್ಕೆಲ್ಲ ಅಡುಗೆ ಸಾಮಾನುಗಳು ಅವತ್ತೇ ಆರ್ಡರ್ ಮಾಡಿದ್ದೀನಿ. ಶೀಘ್ರದಲ್ಲೇ 15 ದಿವಸದಲ್ಲಿ ನಾನು ಎಲ್ಲ ಅಂಗನವಾಡಿಗಳಿಗೆ ಅವು ನಾವು ಇನ್ಸ್ಟಾಲ್ ಮಾಡೋಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ಪ್ರೈಮರಿ ಸ್ಕೂಲಲ್ಲಿ ಕಂಪ್ಯೂಟರ್ದು ಇಲ್ಲ, ಕಂಪ್ಯೂಟರ್ ಇದು ಇಂಟರ್ನೆಟ್ ವರ್ಕ್ ಮಾಡಬೇಕಂದ್ರೆ ಎಲ್ಲೇ ದೂರ ಹೋಗಬೇಕಾಗುತ್ತೆ ಅಂತ ಹೇಳ್ಬೇಕು. 2-3 ಸ್ಕೂಲ್ಗಳಿಗೆ ಕಂಪ್ಯೂಟ್ರು, ಆಮೇಲೆ ನಾನು ಪ್ರಿಂಟರು ಇವೆಲ್ಲನೂ ಪ್ರೊವೈಡ್ ಮಾಡಿದ್ದೀನಿ. ಟಾಯ್ಲೆಟ್ಸ್ ಇಲ್ಲ ಅಂತ ಹೇಳಿದ್ರು, ಟಾಯ್ಲೆಟ್ಸು ಪ್ರೊವೈಡ್ ಮಾಡಿದ್ದೀನಿ. ನಂದು ಏನೇ ಮೊದಲ ಆದ್ಯತೆ ಅಂತಂದ್ರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ನಾನು ಆದ್ಯತೆ ಕೊಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಬೆಳೆದ್ರೆ ನಮ್ಮ ದೇಶ ಬೆಳೀತದೆ ಅಂತ ಹೇಳಿ ನನ್ನದೊಂದು ಆಸೆ. ಅದಕ್ಕೆ ತಮ್ಮ ಸಲಹೆ ಸಹಕಾರ, ಪ್ರಾಚಾರ್ಯ ಸಲಹೆ ಸಹಕಾರ ನಮ್ಗೆ ಇರಲಿ. ನನಗೆ ಉಳಿದಿದ್ದೇ 3 ತಿಂಗಳು ಉಳಿದದ ಅವಧಿ. ಆ 3 ತಿಂಗಳ ಅವಧಿಯೊಳಗೆ ಆದಷ್ಟು ನಾವು ಏನು ಒಳ್ಳೆಯ ಕೆಲಸ ನಮ್ಮ ಟೀಮ್ ಎಲ್ಲ ಪುರಸಭೆ ಸದಸ್ಯರು, ಉಪಾಧ್ಯಕ್ಷರು ಸೇರಿ ಒಂದೇನೋ ಒಳ್ಳೆಯದು ಸಿಂದಗಿ ನಗರಕ್ಕೆ ಮಾಡಬೇಕಂತ ಉತ್ಸಾಹದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಲಹೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ. ಹೈ ವಿದ್ಯುತ್ ದೀಪ ಮಾಸ್ಕಕ್ಕೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತರು, ಮಾನ್ಯರು ಆಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಶಾಂತವೀರ್ ಮನಗೂಳಿಯವರೇ, ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ GS ಮೊರಟಿಗೆಯವರೇ, ಅತಿಥಿ ಸ್ಥಾನವನ್ನು ಅಲಂಕರಿಸತಕ್ಕಂಥ ಬಗಲಿಯವರೇ, ಹಾಗೂ BN ಬಿರಾದರ್ ಅವರೇ, ಕಾರ್ಯಕ್ರಮವನ್ನು ಆಯೋಜಿಸಿದ ಶಶಿಧರ್ ರೋಟಿಯವರೇ, ನನ್ನೆಲ್ಲ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿನಿಯರೇ, ನಾನು 2 ಮಾತು ಹೇಳ್ತೀನಿ. ಆ 2 ಮಾತಿನಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಶಾಂತವೀರ್ ಮನಗೂಳಿಯವರು ಅವರದೇ ಆಗಿರ್ತಕ್ಕಂಥ ಸಾಕಷ್ಟು ವಿದ್ಯಾಸಂಸ್ಥೆಗಳಿದ್ದಾವೆ. ಅದರೊಂದಿಗೆ ಸರ್ಕಾರಿ ವಿದ್ಯಾಸಂಸ್ಥೆಗಳು ಬೆಳಿಬೇಕು. ಮೊದಲ ಪ್ರಾಶಸ್ತ್ಯವಾಗಿ ಸರ್ಕಾರಿ ವಿದ್ಯಾಸಂಸ್ಥೆಗೆ ತಮ್ಮವನ್ನು ಕೊಡುಗೆ ಕೆಲಸವನ್ನು ಮಾಡುತ್ತಿರುವುದು ಇದು ಅವರ ಒಳಗಡೆ ಇರಬೇಕಾಗಿರ್ತಕ್ಕಂಥ
ವ್ಯಕ್ತಿತ್ವವನ್ನು ನಮಗೆ ಏನಾಗ್ತದೆ ಅಂತಂದ್ರೆ ಅವ್ರು ಇವಾಗ ಹೇಳಿದ್ರು ತಾವೇ, ನಾನು ವಿದ್ಯುತ್ ಮಾಸ್ಕ್ ಅಷ್ಟೇ ಅಲ್ಲ, ನಾನು ವಿದ್ಯಾರ್ಥಿಗಳಿಗೆ ಬಸ್ ಸ್ಟ್ಯಾಂಡು, ಇಲ್ಲೆಲ್ಲ ಬೆಂಚು, ಕುಡಿಯುವ ನೀರು, ಈ ವ್ಯವಸ್ಥೆ ಈಗ ಮಾಡ್ತಾ ಇಲ್ಲ ಅವರು. ಈ ಹಿಂದೆನೂ ಮಾಡ್ತಾ ಇದ್ದಾರೆ, ಈಗೂ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾ ಇದ್ದಾರೆ. ಹೀಗಾಗಿ ತಾವು ಹೇಗೆ ನಮ್ಮ ಆವರಣಕ್ಕೆ ಒಂದು ಬೆಳಕಾಗಿ ಕೊಟ್ಟಿದ್ದೀರೋ ಹಾಗೆ ನಾವು ಈ ಶಾಲೆಗೆ ಬೆಳಕಾಗಿರ್ತೇವೆ ಅಂತ ತಿಳ್ಕೊಂಡು ಒಂದು ಭರವಸೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.